ಅಂದ್ರೆ ಕಠಿಣ, ನ ಅಂದ್ರೆ ನಡುಗೆಯಲ್ಲೂ, ಡ ಅಂದ್ರೆ ಢಮರಿನಂತೆ ಸದ್ದು ಮಾಡಿ ಎದ್ದು ನಿಲ್ತಕ್ಕಂಥ ಭಾಷೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಕನ್ನಡ ಭಾಷೆ. ತಾಯ್ನುಡಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ. ಕಲಿಯೋಕೆ 101 ಭಾಷೆ ಆದ್ರೆ ಆಡೋಕೆ ಒಂದೇ ಒಂದು, ಅದು ನಮ್ಮ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದು ನಮ್ಮ ಕನ್ನಡ ಅಂತಕ್ಕಂಥ ಮಾತನ್ನ ಹೇಳ್ತಾ ಮಾತೆಯವರು ಹೇಳಿದ್ರು ಏನು ಅಂತಂದ್ರೆ, ಎಷ್ಟೊಂದು ಕವಿಗಳ ಬಗ್ಗೆ ಎಲ್ಲ ಹೇಳ್ತಾರೆ. ಇವತ್ತು ಕವಿ ಆದ ತಕ್ಷಣ ನಮ್ಗೆ ಏನ್ ನೆನಪಿಗೆ ಬರುತ್ತೆ ಅಂತಂದ್ರೆ, ಮಹಾಭಾರತದ 18 ಪರ್ವಗಳಲ್ಲಿ ಮೊದಲ 10 ಪರ್ವಗಳನ್ನ ಕನ್ನಡದಲ್ಲಿ ರಚಿಸಿ ಕುಮಾರವ್ಯಾಸ ಅಂತ ಹೆಸರು ಪಡೆದಿರ್ತಕ್ಕಂಥ ಗದುಗಿನ ನಾರಾಯಣಪ್ಪರು ಒಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ, ಕೇವಲ ಕೃಷ್ಣ ಅನ್ನೋ ಪದಕ್ಕೆ ಎಷ್ಟೆಲ್ಲ ಸಂಬಂಧಗಳನ್ನ ಕೂಡಿಸಿ ಆತ ಹೇಳ್ತಾರೆ ಅಂತಂದ್ರೆ, ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜ ಬಲದಿ ಕಾದೆ ಗೆಲ್ಲಿದನ ಅಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಗದುಗಿನ ವೀರನಾರಾಯಣ ಅಂತ ಹೇಳ್ತಾರಂತೆ. ಇದರ ಅರ್ಥ ಏನು ಅಂತ ನೋಡೋದಾದ್ರೆ ಹೇಳ್ತಾರೆ, ಕೃಷ್ಣ ಯಾರು ಅಂತಂದ್ರೆ ವೇದ ಪುರುಷ ಅಂತ ನಾವ್ ಯಾರನ್ನ ಕರಿತೀವಿ? ವೇದ ಪುರುಷ ಅಂದ್ರೆ ವಿಷ್ಣುವಿನನ್ನ ವೇದ ಪುರುಷ ಅಂತ ಕರಿತೀವಿ. ವಿಷ್ಣುವಿನ ಮಗ ಬ್ರಹ್ಮನ ಮಗ ನಾರದನ ಅಣ್ಣ ಮರೀಚಿಯ ಮೊಮ್ಮಗ ಇಂದ್ರನ ಮಗ ಅರ್ಜುನನ ಹೆಂಡತಿ ಸುಭದ್ರಳ ಮಾವ ಕಂಸನ ಮಾವ ಜರಾಸಂಧನನ್ನ ಕೊಂದವನು ಭೀಮನ ಅಣ್ಣ ಯುಧಿಷ್ಠಿರನ ತಾಯಿ ಕುಂತಿಯ ನಾದನಿ ದೇವಕಿಯ ಮಗ ಕೃಷ್ಣ ಅಂತ ಇಷ್ಟೆಲ್ಲ ಅರ್ಥವನ್ನ ಕೂಡಿಸಿ ಹೇಳಲಿಕ್ಕೆ ಕೇವಲ ನಮ್ಮ ಕನ್ನಡದಲ್ಲಿ ಮಾತ್ರ ಸಾಧ್ಯ ಅಂತ. ಈ ಒಂದು ಧಾರವಾಡ ಕ್ಷೇತ್ರಕ್ಕೆ ಬಂದ್ರು ದರಾ ಬೇಂದ್ರವ್ರ ಬಗ್ಗೆ ಮಾತನಾಡ್ಲಿಲ್ಲ ಅಂತಂದ್ರೆ ಅದು ಬಹುಶಃ ತಪ್ಪಾಗ್ಬಹುದು. ದರಾ ಬೇಂದ್ರವ್ರು ಅಂತ ತಗೊಂಡಾಗ ಯಾರೋ ಒಂದು ಕೇಳಿದಂತೆ, ಅಯ್ಯೋ ಸ್ವಾಮಿ ನೀವು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಪದ್ಯ ಬರೀತೀರಿ ಅಂತ ಕೇಳಿದಾಗ ದರಾ ಬೇಂದ್ರವ್ರು ಹೇಳ್ತಾರಂತೆ, ನಾನೇ ಕನ್ನಡದಲ್ಲಿ ಚೆನ್ನಾಗಿ ಪದ್ಯ ಬರೀಲಿಕ್ಕೆ ಕನ್ನಡನೇ ಚಂದ ಐತಿ ಅಂತ ಹೇಳಿದ್ರಂತೆ. ಅಷ್ಟು ಸುಂದರವಾಗಿರ್ತಕ್ಕಂಥ ಭಾಷೆ ನಮ್ಮ ಕನ್ನಡ ಅಂತಕ್ಕಂಥ ಮಾತನ್ನ ಹೇಳುತ್ತಾ, ಇವತ್ತು ಯಾವ ಕಾಲಘಟ್ಟಕ್ಕೆ ನಾವು ಬಂದಿದ್ದೀವಿ ಅಂತಂದ್ರೆ, ಇವತ್ತು ತಮ್ಮ ಮಕ್ಕಳು, ಇವತ್ತು ಹಲವಾರು ಜನ ಪಾಲಕ ಪೋಷಕರು ಇಲ್ಲಿ ಕೂತಿದ್ದೀರಿ, ಇವತ್ತು ತಮ್ಮ ಮಕ್ಕಳು ಬಂದು ಕನ್ನಡದಲ್ಲಿ ಅಮ್ಮ ಅಪ್ಪ ಅಂತ ಕರೆದಾಗ ಎಷ್ಟು ಜನ ಖುಷಿ ಪಡ್ತಾರೋ ಏನೋ ಗೊತ್ತಿಲ್ಲ. ಆದ್ರೆ ಅಪ್ಪಿ ತಪ್ಪಿ ಒಂದು ಆಂಗ್ಲ ಪದವನ್ನ ಆಡ್ಬಿಟ್ರೆ ಅವ್ರ ಸಂತೋಷಕ್ಕೆ ಪಾಲನೆ ಇರೋದಿಲ್ಲ ಅಂತ. ಯಾರು ಅನ್ಯತಾ ಭಾವಿಸಬಾರ್ದು. ಇವತ್ತು ಯಾರಾದ್ರೂ ಮಕ್ಕಳು ಬಂದು ಅಮ್ಮ ಅಪ್ಪ ಅಂತ ಕನ್ನಡದಲ್ಲಿ ಕರೆದಾಗ, ಹೌ ಮೆನಿ ಟೈಮ್ಸ್ ಐ ಟೋಲ್ಡ್ ಯು ಸೇಮ್ ಮಮ್ಮಿ ಡ್ಯಾಡಿ ಅಂತಕ್ಕಂಥ ಎಷ್ಟೋ ಜನ ಪಾಲಕ ಪೋಷಕರ ನಾವು ನೋಡಿದ್ದೀವಿ. ಆದ್ರೆ ಇವತ್ತು ಮಮ್ಮಿ ಅಂದ್ರೆ ಏನು ಅಂತ ನಾವು ಜಾಲತಾಣದಲ್ಲಿ ಹುಡುಕಿದ್ರೆ ಅಲ್ಲಿ ಬರೋದು ಯಾವುದೋ ಒಂದು ತಾಯಿ ತನ್ನ ಮಗುವನ್ನ ಕಂಕಳದಲ್ಲಿ ಇಟ್ಕೊಂಡು ಕೂತಿರೋ ಭಾವಚಿತ್ರ ಅಲ್ಲಿ ಬರೋದಿಲ್ಲ. ಅಲ್ಲಿ ಬರೋ ಭಾವಚಿತ್ರ ಎಂತದ್ದು ಅಂತಂದ್ರೆ, ಕೋರೆ ಹಲ್ಲಿರ್ತಕ್ಕಂಥ, ತಲೆ ಹರಿಸ್ಕೊಂಡಿರ್ತಕ್ಕಂಥ ಕೆಂಪು ಕಣ್ಣಿನ ರಾಕ್ಷಸ ಚಿತ್ರ ಬರುತ್ತೆ ಹೊರತು ಇವತ್ತು ತಾಯಿ ಚಿತ್ರ ಬರೋದಿಲ್ಲ ಅಂತ. ನಾವೇ ಯೋಚನೆ ಮಾಡಬೇಕು, ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಯನ್ನ ಯಾವುದೋ ರಾಕ್ಷಸಿಗೆ ಹೋಲಿಸೋದು ಸರಿನಾ ಅಂತಕ್ಕಂಥ ಮಾತನ್ನ ನಾವು ಯೋಚನೆಯಲ್ಲಿ ಇಟ್ಕೊಳ್ಬೇಕು ಅಂತ. ಇವತ್ತು ತಂದೆ ತಾಯಿ ಅಂತ ತಗೊಂಡಾಗ ಮಕ್ಕಳ ಜೀವನದಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ಅವರು ಒಂದು ಪಾತ್ರವನ್ನು ವಹಿಸ್ತಾರೆ. ಹಾಗಾದ್ರೆ ತಂದೆ ತಾಯಿ ಅಂತ ತಗೊಂಡಾಗ ಹೇಳುತ್ತಾರೆ, ತಾನು ಹರಿದ ಬಟ್ಟೆ ಹಾಕೊಂಡು ಚಿಂತೆ ಇಲ್ಲ, ತನ್ನ ಮಕ್ಕಳು ರಾಜಕುಮಾರಿ ತರ ಇರಬೇಕು, ತಾನು ಕೂಲಿ ಮಾಡಿದ್ರು ಚಿಂತೆ ಇಲ್ಲ, ತನ್ನ ಮಕ್ಕಳು ಕುದುರೆ ಹತ್ತಿ ಮೆರಿಬೇಕು, ತಾನು ಹರಿದ ಚಪ್ಪಲಿ ಹಾಕೊಂಡ್ರು ಚಿಂತೆ ಇಲ್ಲ, ತನ್ನ ಮಕ್ಕಳು ಉತ್ತಮವಾಗಿರ್ತಕ್ಕಂಥ ಚಪ್ಪಲಿನ ಹಾಕೊಳ್ಬೇಕು, ನನ್ನ ಮಗಳು ಕುಟುಂಬಕ್ಕೆ ಆಧಾರ ಆಗಬೇಕು, ನನ್ನ ಮಗ ಭವ್ಯ ಭವಿಷ್ಯತ್ತನ್ನ ಕಾಣಬೇಕು ಅಂತ ತನ್ನ ಇಡೀ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಏಕೈಕ ಜೀವಿಗಳು, ಕಣ್ಣಿಗೆ ಕಾಣುವಂತ ದೇವರು ಯಾರಾದ್ರೂ ಈ ಒಂದು ಜಗತ್ತಲ್ಲೇ ಇರೋದೇ ಆದ್ರೆ ಅವರು ತಂದೆ ತಾಯಂದಿರು ಅಂತ ಇದು ಎದಕಟ್ಟಿ ಹೇಳಬಹುದು ಅಂತ ತಂದೆ ತಾಯಂದ್ರಿಗೆ ಮಕ್ಕಳಾದವ್ರು ನಾವೇನ್ ತಾನೇ ಕೊಡ್ಲಿಕ್ಕೆ ಸಾಧ್ಯ? ಇವತ್ತು ದೊಡ್ಡ ದೊಡ್ಡ ಉಡುಗೊರೆಗಳನ್ನು, ದೊಡ್ಡ ದೊಡ್ಡ ಕಾಣಿಕೆಗಳನ್ನ ಕೊಟ್ಟು ಅವ್ರ ಒಂದು ಋಣವನ್ನ ತೀರ್ಸಕ್ಕಾಗಲ್ಲ. ಏನೇ ಮಾಡಿದ್ರೆ ಅವ್ರ ಋಣ ತೀರಲ್ಲ. ಆದ್ರೂ ಕೂಡ ಅವರಿಗೆ ತೃಪ್ತಿನ ಪಡಿಸ್ಲಿಕ್ಕೆ ಮಕ್ಕಳಾದವ್ರು ಒಂದು ಸಣ್ಣ ಕೆಲಸ ಮಾಡಿದ್ರೆ ಸಾಕು. ಏನು ಅಂತಂದ್ರೆ, ತಪ್ಪದೆ ಶಾಲೆಗೆ ಹೋಗಿ ತೆಪ್ಪಗೆ ಮನೆಗೆ ಬಂದು ಗಪ್ಪಾಗಿ ಓದಿ ತುಪ್ಪ ಬೆರೆಸಿ ಊಟ ಮಾಡಿ ಸಂಪಾದ ನಿದ್ದೆ ಮಾಡಿದ್ರೆ ಸಾಕು, ಮುಪ್ಪಾಗಿರೋ ತಂದೆ ತಾಯಿನೂ ಕೂಡ ಯಾರಿಗೂ ಸೊಪ್ಪಾಗ್ಲಂಗ ಬದುಕುತ್ತಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ. ನಮ್ಮ ಕನ್ನಡದ ಬಗ್ಗೆ ಮಾತನಾಡ್ತಾ ಹೋದ್ರೆ ದಿನವೇ ಸಾಲೋದಿಲ್ಲ. ಕನ್ನಡದ ಉಗಮದ ಬಗ್ಗೆ ಹೇಳುತ್ತಾರೆ ಯಾರು ಅಂತಂದ್ರೆ, ಕನ್ನಡದ ಈ ಒಂದು ಮೂಲ ವ್ಯಾಕರಣ ಗ್ರಂಥವಾಗಿರ್ತಕ್ಕಂಥ ಶಬ್ದಮಣಿ ದರ್ಪಣದಲ್ಲಿ ಕೇಶಿರಾಜ್ ಅವರು ಹೇಳುತ್ತಾರೆ ಏನು ಅಂತಂದ್ರೆ, ನಾಭಿ ಮೂಲದೋಳ್ ಕಹಳೆಯ ಪಾಂಗಿನದೋಳ್ ತನುವಾದ್ಯಂ ನಾಲಿಗೆ ವಾದನ ದಂಡಂ ಶಬ್ದ ದ್ರವ್ಯಂ ಜನಿಸಿದಂ ಅಕ್ಷರದರ ರೂಪಂ ಶ್ವೇತದರ ಕಾರ್ಯಂ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂತಂದ್ರೆ, ನಾಭಿ ಮೂಲದೋಳು ಕನ್ನಡ ಹೇಗೆ ಹುಟ್ಟಿತು ಅಂತ ಕೇಳಿದ್ರೆ ಹೇಳ್ತಾರೆ, ಕನ್ನಡ ಹೇಗೆ ಹುಟ್ಟಿತು ಅಂತಂದ್ರೆ ಹೊಕ್ಕಳಿನಿಂದ ನಮ್ಮ ಕನ್ನಡ ಅಕ್ಷರ ಶುರುವಾಗಿ ಕಹಳೆ ಆಕಾರದಲ್ಲಿ ಅದು ಹೊರಹೊಮ್ಮಿ ಇಡೀ ದೇಹವೇ ಅದಕ್ಕೆ ವಾದ್ಯ. ನಾಲಿಗೆ ಅನ್ನೋದು ತಮಟೆ ಆಕಾರದಲ್ಲಿ ಬಳಸಲ್ಪಡುತ್ತೆ. ಶಬ್ದ ಅನ್ನೋದಲ್ಲಿ ಹುಟ್ಟಿದ್ರೆ ಅದರ ಮೂಲ ರೂಪ ಅಕ್ಷರ ಆಗಿರುತ್ತೆ. ನಮ್ಮ ಕನ್ನಡವನ್ನ ಮಾತನಾಡಿದಾಗ ಬೆಳಕನ್ನ ಚೆಲ್ಲದ ರೀತಿ ಆಗುತ್ತೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಕೇಶಿರಾಜ್ ಅವರು ಶಬ್ದಮಣಿ ದರ್ಪಣದಲ್ಲಿ ಹೇಳ್ತಾರೆ ಅಂತ. ಗೋವಿಂದ ಪೈ ಅವ್ರು ಎಲ್ರಿಗೂ ಕೂಡ ಗೊತ್ತು, ರಾಷ್ಟ್ರ ಕವಿಗಳವರು.
ಅವರೊಂದು ಮಾತನ್ನು ಹೇಳ್ತಾರೆ, ಏನು ಅಂತಂದ್ರೆ ನಮ್ಮ ಕನ್ನಡ ನಾಡಿನ ಒಂದು ಸೊಬಗು ಯಾವ ರೀತಿ ಆಗಿದೆ ಅಂತಂದ್ರೆ, ಹಳೆಯ ಬೀಡ ಬೇಲ ನಾಡ ಮಾಡು ಮೆನಿತ ಸುಂದರಂ, ಬಿಳಿಯ ಕೊಳದ ಕಾರ ಕಳದ ನಿಡು ಕರೆನಿತು ಬಂದುರಂ, ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೇ ನುಡಿಯುವುದಲ್ಲ, ಹಿಂಗತೆಗೆ ನಿವಾಲ ಸೊಲ್ಲ ಎಮ್ಮ ತೃಷೆಗೆ ದಕ್ಕಿಸು, ಹೊಸತು ಕಿನ್ನರಿಯಲಿ ನಿನ್ನ ಹಳೆಯ ನಾಡನ್ನುಕ್ಕಿಸು ಅಂತ ಏನ್ ಮಾಡ್ತಾರೆ ಅಂದ್ರೆ ಗೋವಿಂದಪ್ಪ ಇವರು ಒಂದು ಕವನವನ್ನ ಬರೀತಾರೆ. ಎಷ್ಟು ಸುಂದರವಾಗಿರೋದು ಅಂತಂದ್ರೆ, ನಿಡುಗರು ಅಂದ್ರೆ ನಾವು ನಿಡಿದಾಗಿ ನಿಂತಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಅಂದ್ರೆ ನಿಡಿದಾಗಿ ನಿಂತಿರ್ತಕ್ಕಂತಹ ಬೃಹತ್ ಏಕಶಿಲಾ ಮೂರ್ತಿ ಗೊಮ್ಮಟೇಶ್ವರ ಮೂರ್ತಿ ಇರೋದು ಕೂಡ ನಮ್ಮ ಕರ್ನಾಟಕದಲ್ಲಿ. 60 ಮೀಟರ್ ಎತ್ತರ ಇರತಕ್ಕಂತಹ ಪಿಸುಮಾತಿನ ಗ್ಯಾಲರಿ ಇರೋದು, ಗೋಲ ಗುಮ್ಮಟ ಇರೋದು ಕೂಡ ನಮ್ಮ ಕರ್ನಾಟಕದಲ್ಲಿ. ಮೈಸೂರು ಅಂತ ನೋಡೋದಾದ್ರೆ 7 ಕ್ವಿಂಟಲ್ ಸ್ವರ್ಣ ಕಚ್ಚಿದ ಸಿಂಹಾಸನ ಇರೋದು ನಮ್ಮ ಒಂದು ಮೈಸೂರಿನಲ್ಲಿ. ಕೇವಲ ಅದಷ್ಟೇ ಅಲ್ಲದೆ ವಿಶ್ವವಿಖ್ಯಾತಿಯನ್ನು ಪಡೆದಿರ್ತಕ್ಕಂಥ 290 ಮೀಟರ್ ಎತ್ತರದಿಂದ ಧುಮುಕುವಂತ ಜೋಗ ಜಲಪಾತ ಇರುವುದು ಕೂಡ ನಮ್ಮ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅವರು ಅವತ್ತೇ ಹೇಳ್ತಾರೆ, ಹುಟ್ಟೋದೇ ಆದ್ರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು, ಮೆಟ್ಟೋದೇ ಆದ್ರೆ ಕನ್ನಡ ಮಣ್ಣನ್ನೇ ಮೆಟ್ಟಬೇಕು ಅಂತ. ಗುರುಗಳು ಒಂದು ಹಾಡನ್ನು ಹೇಳಿದ್ರು, ನಮ್ಮ ನಾಡಗೀತೆಯನ್ನು ಹೇಳುತ್ತಾರೆ. ಅದರಲ್ಲಿ ಕುವೆಂಪು ಹೇಳ್ತಾರೆ, ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ. ಅಂದ್ರೆ ಸ್ವತಃ ಭಾರತ ಮಾತೆನೆ ಕನ್ನಡಾಂಬೆ ಕೈ ಮುಗಿದು ಕೇಳ್ತಾ ಇದ್ದಾಳಂತೆ. ಏನು ಅಂದ್ರೆ, ನನಗೊಂದು ದೊಡ್ಡ ನಮಸ್ಕಾರ ತಾಯಿ, ಏನು ಅಂತಂದ್ರೆ ನಿನ್ನಂತ ಮಗಳು ನನ್ನ ಮಡಿಲಲ್ಲಿ ಆಡ್ತಾ ಇದೆಯಲ್ಲ, ನನಗೆ ದೊಡ್ಡ ನಮಸ್ಕಾರ ಅಂತ ಹೇಳ್ತಾಳಂತೆ. ಅಂದ್ರೆ ನಮ್ಮ ಭಾರತನೂ ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ. ಇವತ್ತು ಭಾರತ ಅಂತ ಒಂದು ತಗೊಂಡಾಗ ಬೇರೆ ದೇಶಕ್ಕೆಲ್ಲ ಹೋಲಿಕೆ ಮಾಡಿದ್ರೆ ನಮ್ಮ ಭಾರತದಲ್ಲಿ ಎಷ್ಟು ಸೊಬಗಿದೆ, ಎಷ್ಟು ಸುಂದರತೆ ಇದೆ ಅಂತ ನೋಡೋದಾದರೆ, ದೇವರು ಬೇರೆ ಬೇರೆ ದೇಶಗಳಿಗೆಲ್ಲ 1, 2 ಅಥವಾ 3, 4 ನದಿಗಳನ್ನ ಕೊಟ್ಟಿದ್ರೆ, ನಮ್ಮ ಭಾರತಕ್ಕೆ ಎಷ್ಟು ನದಿಗಳನ್ನ ಕೊಟ್ಟಿದ್ದಾನೆ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಕಡೆ ಮುಂದೆ ನೂರಾರು ನದಿಗಳು ಹರಿಲಿಕ್ಕೆ ಶುರುವಾಗ್ತಾವಲ್ಲ, ಯಾವ್ಯಾವು ಅಂತ ನಾವು ನೋಡೋದಾದ್ರೆ, ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ನರ್ಮದೆ, ತಪತಿ, ತಾಮ್ರಪರ್ಣಿ, ಗಂಡಕಿ, ಗೋಸಿ, ಕಾಳಿ, ಭಾಗಮತಿ, ಮೇಘನಾ, ವಿಷ್ಣು, ಚಂದ್ರ, ಝೀಲಂ, ಸಟ್ಲೇಸ್, ಬಿಯಾಸ್, ಕೃಷ್ಣ, ಗೋದಾ, ತುಂಗ, ಭದ್ರಾ, ನಂದಿನಿ, ನಳನಿ, ಮಾಲತಿ, ಮಲಪಹಾರಿ, ನೇತ್ರ, ಸೀತಾ, ಪರಾಹಿ, ಅಗ್ನಾಶಿನಿ, ಘಟಪ್ರಭಾ, ಮಲಪ್ರಭಾ, ಕೊಯ್ಗ್ನ, ಅಸಿಗ್ನ, ಮಾಂಡವಿ, ಕಾವೇರಿ, ಕಬಿನಿ, ಪಾಲಾರ್, ಪೆನ್ನಾರ್, ನೇತ್ರಾವತಿ, ಅಕ್ರಾವತಿ, ಭೀಮಾ, ಕುಮಾರಧಾರ, ವರದಾ, ಶಿಂಷಾ, ಮಾಂಡವಿ, ಸೌಪರ್ಣಿಕಾ, ಮಾರ್ಕಂಡೇಯ, ಹಿರಣ್ಯಕೇಶಿ, ವರಾಗಿ, ಹಾರಂಗಿ, ಕುಮುದ್ವತಿ, ಗುರುಪುರ ನದಿ, ಶಾಂಭವಿ, ಕಪಿಲ, ಸುವರ್ಣವತಿ, ಯಗಿಚಾ ನದಿ, ಚಕ್ರಾ ನದಿ, ಕಾಗಿರಾ ನದಿ, ಮಂಜಿನ ನದಿ, ಲಕ್ಷ್ಮಣ ತೀರ್ಥ, ಹೀಗೆ ಹಲವಾರು ನದಿಗಳು ಹರಿತಕ್ಕಂಥದ್ದು ನಮ್ಮ ಭಾರತ ದೇಶ. ಅದಕ್ಕೋಸ್ಕರ ಇಂಥ ಒಂದು ನಾಡಿನಲ್ಲಿ ಹುಟ್ಟಲಿಕ್ಕೆ ನಾವು ಬಹಳಷ್ಟು ಜನ್ಮಗಳ ಪುಣ್ಯವನ್ನೇ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿ, ಗೋವಿಂದಪ್ಪಯ್ಯವರು ನಮ್ಮ ಕನ್ನಡದ ನಾಡದೇವತೆ ಬಗ್ಗೆ ಹೇಳ್ತಾರೆ. ಇವತ್ತು ಕನ್ನಡ ಪಾರಂಪರೆ ಬಗ್ಗೆ ಮಾತನಾಡ್ತೀವಿ, ಕನ್ನಡದ ಇತಿಹಾಸದ ಬಗ್ಗೆ ಮಾತನಾಡ್ತೀವಿ, ಆದರೆ ಕನ್ನಡದ ಒಂದು ತಾಯಿ ಬಗ್ಗೆ ಯಾರಿಗೂ ಕೂಡ ಕೆಲವು ಜನಕ್ಕೆ ಬಹಳಷ್ಟು ಗೊತ್ತಿಲ್ಲ. ಏನು ಅಂತಂದ್ರೆ, ಕನ್ನಡಿಗರ ನಾಡದೇವತೆ ಯಾರು ಅಂತಂದ್ರೆ ಭುವನೇಶ್ವರಿ ದೇವಿ ಅಂತ ಹೇಳುತ್ತಾರೆ. ಹಾಗಾದ್ರೆ ಯಾರಿಗೆ ಭುವನೇಶ್ವರಿ ದೇವಿ? ಹೆಸರಲ್ಲೇ ಅಡಗಿದೆ, ಭುವನದ ಈಶ್ವರಿ ಅಂತ. ಭುವನ ಅಂದ್ರೆ ಭೂಮಂಡಲ, ಈಶ್ವರಿ ಅಂದ್ರೆ ಒಡತಿ ಅಂತ. ಇಡೀ ಭೂಮಂಡಲಕ್ಕೆ ಯಾರಾದ್ರೂ ಒಡತಿ ಇದ್ರೆ ಅದು ನಮ್ಮ ಕನ್ನಡಿಗರ ತಾಯಿ, ಅದು ಭುವನೇಶ್ವರಿ ದೇವಿ ಅಂತ ಇದು ಎದೆ ತಟ್ಟುಕೊಂಡು ಹೇಳಬಹುದು ಅಂತ. ಅದಕ್ಕೋಸ್ಕರ ಹೇಳುತ್ತಾರೆ ಗೋವಿಂದಪ್ಪಯ್ಯವರು, ತಾಯಿಯ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಹರಸುತ್ತಾರೆ.